ಸರ್ ಮುಂದೆ ಎಲ್ಲರಿಗೆ ನಮಸ್ಕಾರ. ತಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರವು ಒಂದು ಹೊಸ ಯೋಜನೆ ಪ್ರಕಾರ ಪುಸ್ತಕ ಗೂಡು ಅಂತ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳವಿದೆ, ಎಲ್ಲೆಲ್ಲಿ ಹೆಚ್ಚು ಕಾಲೇಜು ಮಕ್ಕಳು ವಿದ್ಯಾರ್ಥಿಗಳು ಶಾಲೆ ವಿದ್ಯಾರ್ಥಿಗಳು ಇರ್ತಾರೆ, ಆ ಮಕ್ಕಳು ಬಸ್ ನಿಲ್ದಾಣದಲ್ಲಿ ಸಮಯಕ್ಕೆ ಬಸ್ ಬರೋದಿಲ್ಲ, ವೇಟ್ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಆ ಮಕ್ಕಳಿಗೆ ಆ ಸಮಯ ವ್ಯರ್ಥವಾಗಬಾರ್ದು ಅಂತ ಒಂದು ಪುಸ್ತಕ ಕೂಡ ಅಂತ ಹೊಸ ಕಾನ್ಸೆಪ್ಟ್ ಬಂದಿದೆ. ಆ ಪ್ರಕಾರ ಇಂದು ನಾವು ಬೀದರ್ ತಾಲೂಕಿನಲ್ಲಿ ಮೊದಲ ಬಾರಿ ಮನ್ನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಮನ್ನಹಳ್ಳಿ ಕಾಲೇಜು ಮತ್ತು ಹೈಸ್ಕೂಲ್ ಸುತ್ತಮುತ್ತ ಇರುವ ಒಂದು ಬಸ್ ನಿಲ್ದಾಣದಲ್ಲಿ ಇಂದು ಉದ್ಘಾಟನೆ ಮಾಡಿದ್ದೀವಿ. ಇದರ ಒಂದು ಸದುಪಯೋಗ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಾಲೆಯ ಮಕ್ಕಳು ತೆಗೆದುಕೊಳ್ಳಬೇಕಾಗಿ ಕೇಳ್ಕೊಳ್ತೀನಿ. ಇದರಲ್ಲಿ ಎಲ್ಲ ಶಾಲೆಯ ಮಕ್ಕಳು ತಮ್ಮ ಬಿಡುವಿನ ಸಮಯ ಮತ್ತು ಬಸ್ಗೆ ವೇಟ್ ಮಾಡುವ ಸಮಯದಲ್ಲಿ ಒಂದು ಇಲ್ಲಿ ಚುಟುಕು, ಬೇರೆ ಕಾದಂಬರಿ ಮತ್ತು ಎಲ್ಲ ಕಾಂಪಿಟೇಟಿವ್ ಪುಸ್ತಕಗಳಿವೆ, ಅದನ್ನು ತೆಗೆದುಕೊಂಡು ಓದಿ ಮತ್ತು ಬಸ್ ಬಂದಾಗ ಅಲ್ಲೇ ಪುಸ್ತಕ ಇಟ್ಟು ಇದನ್ನು ತೆಗೆದುಕೊಂಡು ತಾವು ಮತ್ತು ತಮ್ಮ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿ ಇದು ಒಂದು ಒಳ್ಳೆಯ ಉದ್ದೇಶದಿಂದ ಈ ಯೋಜನೆ ಮಾಡಲಾಗಿದೆ. ಈ ಯೋಜನೆಯನ್ನು ಸಫಲಗೊಳಿಸಬೇಕಾಗಿ ಎಲ್ಲ ನಮ್ಮ ಮಕ್ಕಳಲ್ಲಿ ಕೇಳಿಕೊಂಡು ಸರ್ ಸರ್ಕಲ್ನಲ್ಲಿ ಒಂದೇ ಇದೆ, ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಲ್ಲಿ? ಈಗ ಇದು ಫಸ್ಟ್ ನಾವು ಮನ್ನಹಳ್ಳಿ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಬೀದರ್ ತಾಲೂಕಿನಲ್ಲಿ ಜನವಾಡ, ಅಣದೂರು ಮತ್ತು ಬದ್ದಲಲ್ಲೂ ಮಾಡಬೇಕು ಮಾಡ್ತೇವೆ. ಎಲ್ಲೆಲ್ಲಿ ಹೆಚ್ಚು ಜನಸಂಖ್ಯೆ ವಿದ್ಯಾರ್ಥಿಗಳು ಇರ್ತಾರೆ ಆ ಪ್ಲೇಸಲ್ಲೇ ಮಾಡಬೇಕಂತ ಅದರ ಒಂದು ಉದ್ದೇಶ ಇದೆ. ಅದನ್ನು ತೆಗೆದುಕೊಳ್ತೇವೆ. ಈಗ ಡೇಟ್ ಫಿಕ್ಸ್ ಆಗಿದೆ ಸರ್? ಅಲ್ಲೆಲ್ಲ ಡೇಟ್ ಫಿಕ್ಸ್ ಆಗಿದೆ ಸರ್? ಈಗ ಪ್ಲೇಸ್ಗಳನ್ನ ಫಿಕ್ಸ್ ಮಾಡಿ ನೋಡಿದೆವು. ಮುಂದಿನ ದಿನಗಳ ಅದನ್ನು ಉದ್ಘಾಟನೆ ಮಾಡ್ತೇವೆ. ಇಂದು ಪುಸ್ತಕ ಗೂಡಿನ ಉದ್ಘಾಟನೆ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಮುಖ್ಯಾಧಿಕಾರಿ ನಿರ್ವಹಿಸಿದ್ದು, ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಸತತವಾಗಿ ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಹಾಗೂ ಮಹಾವಿದ್ಯಾಲಯ, ಸರ್ಕಾರಿ ಪ್ರೌಢಶಾಲೆ ಹಾಗೂ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಶಾಲೆಯ ಬಗ್ಗೆ ಹಾಗೂ ನಮ್ಮ ಈ ಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ಒಳ್ಳೆಯ ಸರಿಯಾಗಿ ವಿದ್ಯೆಯನ್ನು ಆಗಿದ್ದು, ನಮ್ಮ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಪುಸ್ತಕ ಗೂಡು ಇಂಥ ಪ್ಲೇಸ್ ಅಂದರೆ ಇಂಥ ಒಳ್ಳೆಯ ಪ್ಲೇಸು, ಶಾಲಾ ಕಾಲೇಜು ಇರುವಂಥ ಪ್ಲೇಸಲ್ಲಿ ಮತ್ತು ಹಾಗೆ ಈ ಬಸ್ಸಿನ ತಾಣವಿದ್ದುದರಿಂದ ಮನ್ನಹಳ್ಳಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮ ಪಂಚಾಯತಿನ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ಮುಖ್ಯ ನಿರ್ವಾಹಕಾಧಿಕಾರಿಗಳು, ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಟೀಚರ್ಸ್ ಮತ್ತು ನಮ್ಮ ಹುಡುಗರೆಲ್ಲ ಬಂದು ಅತಿ ವಿಜೃಂಭಣೆ ಇವತ್ತು ಪುಸ್ತಕ ಗೂಡು ಉದ್ಘಾಟನೆಯಾಗಿದೆ. ಇದು ನಮ್ಗೆ ಭಾಳ ಸಂತೋಷ ಆಗಿದೆ. ಇಡೀ ನಮ್ಮ ತಾಲೂಕದಲ್ಲಿ ಫಸ್ಟ್ ಟೈಮ್ ಏನಪ್ಪ ಪುಸ್ತಕ ಗೂಡು ಉದ್ಘಾಟನೆ ಆಗಿದೆ. ಇಡೀ ನಮ್ಮ ತಾಲೂಕಿಗೆ ಮಾದರಿ ಆಗಬೇಕಾಗಿದೆ ನಮ್ಮ ಮನ್ನಹಳ್ಳಿ ಗ್ರಾಮ. ಸೊ ಹಾಗಾಗಿ ನಮ್ಮ ಎಲ್ಲ ಮಕ್ಕಳು, ನಮ್ಮ ಲೈಬ್ರರಿ ಕೂಡ ಇಲ್ಲೇ ಇದೆ. ಅದರ ಕಡೆಯಿಂದ ಭಾಳ ಒಳ್ಳೆಯ ರೀತಿ ವಿಜೃಂಭಣೆ ಮಾಡಿದ್ದಕ್ಕೆ ನಮ್ಗೆ ಸಂತೋಷ ಆಗುತ್ತದೆ. ಇವತ್ತು ಸಂತೋಷದಂತ ಹೇಳಿ ಇಷ್ಟು ಮಾತ್ರ ಧನ್ಯವಾದ. ಅದೇ ರೀತಿಯಾಗಿ ನಮ್ಮ ಸಹಾಯಕ ನಿರ್ದೇಶಕರಿಗೆ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು तुम बजट रखो, बोले क्या लगता लगाओ, बोले तो हम लगा बोले जब पंचायत में मीटिंग में बोले इतनी बड़ी बिल्डिंग दी है, तुम आपको नक्शा बोले विजिट करेंगे, तुम एक स्कूल का नाम बोलो, खाली नहीं करे तुम नहीं सर लाइब्रेरी बोल रहे हैं, लाइब्रेरी का डेवलपमेंट करना है हमारे, और पैसे लगेंगे तो लगेंगे घुमाने ಎಲ್ಲ ಲಿಸ್ಟ್ ಬೇಕಂದ್ರೆ ಉರ್ದು ಮೀಡಿಯಮ್ದಾಗ ಲಿಸ್ಟ್ ಟೀಚರ್ಸ್
अब ये क्या है, हमारा कर्नाटक सरकार है, कर्नाटक गवर्नमेंट है, तुम कहाँ सीखे तो आपको जॉब मिलता है, पब्लिक के साथ चाला बात करना पड़ता है, रेटिंग भी करना पड़ता है, वो भी रहते हैं, वो भी रहते हैं। अगर हम कर्नाटक आडಳಿತ ಭಾಷೆ बराबर है सर, मगर जो है ना बोले बोले अब बोले पॉइंट ಅಂಬರೀಷ್ ಅವರೇ ನೀವೇ ಅಂಬರೀಷ್ ಇಲ್ಲ ಅಂಬರೀಷ್ ಅವರೇ ನಮ್ಮದೊಂದು ರಿಕ್ವೆಸ್ಟ್ ಅದ ನೀವೇನಪ್ಪ ಆದಷ್ಟು ಜಿಲ್ಲಾ ಗ್ರಂಥಾಲಯದಾಗ ಎಷ್ಟು ಉರ್ದು ಪುಸ್ತಕ ನಮಗೆ टोटली हमारा जो उर्दू सिलेबस है, उर्दू सिलेबस में हिस्ट्री की बुक है, बायोलॉजी है, केमिस्ट्री है, हर उर्दू मीडियम का सिलेबस है सर। वो सिलेबस के मुताबिक जो है पुराने वर्ड्स में जो है गाइड वगैरह है, नीट्स के एग्जाम के वास्ते में इंग्लिश टू ट्रांसलेशन के साथ है सर।